ಭೀಮ್ ಆರ್ಮಿ ಭಾರತ ಹೈಕಮಿಷನ್ ವತಿಯಿಂದ ದಿನಾಂಕ 18/10/2025 ಮಾನ್ಯ ತಹಸೀಲ್ದಾರರು ಚಿತ್ತಾಪುರ ಅವರಿಗೆ ಮನವಿ ಸಲ್ಲಿಸಿ ಏನು ಚಿತ್ತಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಭೀಮ್ ಆರ್ಮಿ ಪಥಸಂಚಲನ ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಕೊಡಬೇಕಂತ ಹೇಳಿ ಮನವಿ ಸಲ್ಲಿಸಲಾಗಿತ್ತು. ಅದೇ ದಿನ RSS ಅವರು ಕೂಡ ಮನವಿ ಸಲ್ಲಿಸಿ ನಮಗೂ ಕೂಡ ಪಥಸಂಚಲನಕ್ಕೆ ಅವಕಾಶ ಕೊಡ್ಬೇಕಂತ ಮನವಿ ಸಲ್ಲಿಸೋದು ಅಂತ ನಮಗೂ ಗೊತ್ತಾಗಿತ್ತು. ಸೊ ಹಾಗಾಗಿಬಿಟ್ಟು ಅದೇ ದಿನ 18ರಂದು ಏನು ತಹಸೀಲ್ದಾರ್ ಅವರು ನಮಗೂ ಹಾಗೂ RSSನವರಿಗೆ ಎರಡೂ ಒಂದೇ ಕಡೆ ಪಥಸಂಚಲನ ಮಾಡಿದರೆ ಗುಂಪು ಘರ್ಷಣೆ ಅಥವಾ ಕಾನೂನು ಸಂಘರ್ಷ ಉಂಟಾಗಬಹುದು ಅನ್ನುವ ಉದ್ದೇಶ ಇಟ್ಕೊಂಡು ನಮ್ಮ ಮನವಿಗಳನ್ನು ತಿರಸ್ಕಾರ ಮಾಡ್ತಾರೆ. ಆ ತಿರಸ್ಕಾರ ಮಾಡಿದ ಮೇಲೆ ನಾವು ಕೂಡ ಹೈಕೋರ್ಟ್ ಹೋಗೋದಿತ್ತು, RSSನವರು ಕೂಡ ಹೈಕೋರ್ಟ್ ಹೋಗೋದಿತ್ತು. ಹೈಕೋರ್ಟ್ ಒಂದು ಸ್ಪಷ್ಟವಾಗಿ ಒಂದು ಹೇಳಿಕೆ ಕೊಟ್ಟಿತ್ತು, ಭೀಮ್ ಆರ್ಮಿ ಮತ್ತು RSSನವರಿಗೆ ಬೇರೆ ಬೇರೆ ದಿನಗಳು ನಿಗದಿ ಮಾಡಿಬಿಟ್ಟು ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡುವಂತ DC ಅವರಿಗೆ ಒಂದು ನಿರ್ದೇಶನ ಕೊಟ್ಟರು ತಮಗೆ ಗೊತ್ತಾಗಿ ನಾವು ಇವತ್ತು DC ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ಮುಂದಿನ ನವೆಂಬರ್ 2ನೇ ತಾರೀಕು ನಮಗೂ ಕೂಡ ಚಿತ್ತಾಪುರ ನಗರದಲ್ಲಿ ಪಥಸಂಚಲನ ಮಾಡೋಕೆ ಅನುಮತಿ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಮನವಿ ಪತ್ರ ಸಲ್ಲಿಸಿದ್ದೇವೆ. ಈ ನಮ್ಮ ಒಂದು ಪಥಸಂಚಲನಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಚಂದ್ರಶೇಖರ್ ಆಜಾದ್ ಅವರು ಬರ್ಬೋದು ಅನ್ನುವ ನಿರೀಕ್ಷೆ ಇದೆ. ಮತ್ತೆ ಅದೇ ರೀತಿ ನಮ್ಮ ಬೀದರ್ನ ಯಶ್ಪಾಲ್ ಬೋರೆ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬರ್ಬೋದು ಅನ್ನುವ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಬರ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಈಗ ಅವರು RSS ದವರು ಹೇಳ್ತಾರೆ ನಮ್ದು 100 ವರ್ಷದಿಂದ ಇದೆ, ನಮ್ಮ ಹತ್ರನೂ ಕೂಡ ಕಡ್ಡಾಯವಾಗಿ ಎಲ್ಲ ದಾಖಲಾತಿಗಳಿದೆ. ಈಗ ನಾವು ನಮ್ಮ ದಾಖಲೆಗಳು ಸಬ್ಮಿಟ್ ಮಾಡೋದು DC ಅವರಿಗೆ ನಮ್ಮ ನೋಂದಣಿ ಪತ್ರ ಹಾಗೆ ಪ್ಯಾನ್ ಕಾರ್ಡ್ ಇನ್ನಿತರ ಬಯಲಾಜ್ ಕಾಪಿಗಳು ನಾವು DC ಅವರಿಗೆ ಸಬ್ಮಿಟ್ ಮಾಡೋದ 24ನೇ ತಾರೀಕು ನಾವು ಭೀಮ್ ಆರ್ಮಿ ಮತ್ತೆ RSS ಅವರ ಎರಡು ಸಂಘಟನೆಯವರ ಏನು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಕೋರ್ಟಿಗೆ ಅವ್ರು ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಏನು ಹೇಳ್ತು ನೋಡೋಣ.